ಬೆಂಗಳೂರಲ್ಲಿ ಟಕ್ಕಿ ಶರ್ಮಿಳಾ ಕೊಲೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಈಗ ಮೊದಲು ಅಸ್ವಾಭಾವಿಕ ಸಾವು, ಬಳಿಕ ಕೊಲೆ, ಈಗ ರೇಪ್ ಆಗಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ನೋಡಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಈ ಕೇಸ್. ಟಕ್ಕಿ ಶರ್ಮಿಳಾ ಕೊಲೆ ಕೇಸು ಮೊದಲು ಅಸ್ವಾಭಾವಿಕ ಅಂತ ಅನ್ಕೊಂಡಿದ್ರು, ಅದಾದ್ಮೇಲೆ ಬಳಿಕ ಕೊಲೆ, ಅದಾದಮೇಲೆ ರೇಪ್ ಆಗಿರುವಂಥ ಅನುಮಾನಗಳಿದ್ದಾವೆ. ಪ್ರಕರಣದ ತನಿಖೆ ವೇಳೆ ಇದೊಂದು ಕೊಲೆ ಅನ್ನೋದು ಸಾಬೀತಾಗಿದೆ. ಬೆಂಕಿಯಿಂದ ಉಸಿರುಗಟ್ಟಿ ಸಾವು ಅಂದುಕೊಂಡು ಪ್ರಕರಣ ಆಗಿತ್ತು. ಆದರೆ ಪ್ರಕರಣದ ತನಿಖೆಯಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ. ರಾಮಮೂರ್ತಿ ನಗರದಲ್ಲಿ ನಡೆದಿತ್ತು ಟಕ್ಕಿ ಶರ್ಮಿಳಾ ಸಾವು ಪ್ರಕರಣ. ಶರ್ಮಿಳಾ ನೆರೆಮನೆಯ ಯುವಕನೇ ಕೊಲೆ ಆರೋಪಿಯಾಗಿದ್ದಾನೆ ಅನ್ನೋದು ಕೂಡ ಅಚ್ಚರಿ ಪಡುವಂಥ ಸಂಗತಿಯಾಗಿದೆ. ನೆರೆಮನೆಯಲ್ಲೇ ಇದ್ದ ಹಂತಕ. ನೋಡಿ, ಘಟನೆ ಹಿನ್ನೆಲೆ ನೋಡ್ತಾ ಹೋಗೋಣ. ಜನವರಿ 3ರಂದು ರಾಮಮೂರ್ತಿ ನಗರದಲ್ಲಿ ಈ ಘಟನೆ ನಡೆದಿತ್ತು. ನಿಗೂಢ ಸಾವೆಂದು ಪರಿಗಣಿಸಿ ತನಿಖೆಯನ್ನು ಆರಂಭಿಸಿದರು ಪೊಲೀಸರು. ತನಿಖೆ ವೇಳೆ ಕೇರಳ ಮೂಲದ 18 ವರ್ಷದ ಕರ್ನಲ್ ಕುರೈ ಕೊಲೆ ಮಾಡಿದ್ದಾನೆ ಅನ್ನೋದು ಬಯಲಾಗಿದೆ. ನೋಡಿ, ಇವನೇ ಆರೋಪಿ, ಕೊಲೆ ಮಾಡಿದಂಥವನು. ಮತ್ತು ರೇಪ್ ಆಗಿರುವಂಥ ಅನುಮಾನಗಳಿದ್ದಾವೆ. ಶರ್ಮಿಳಾ ವಾಸವಿದ್ದ ಫ್ಲಾಟ್ನ ಮುಂದೆ ಇವನು ಕೂಡ ವಾಸ ಆಗಿರ್ತಾನೆ, ಕರ್ನಲ್ಲು. ಶರ್ಮಿಳಾಲಿಂದ ನೋಡಿ, ಈ ಶರ್ಮಿಳಾಗಿಂತ 16 ವರ್ಷ ಚಿಕ್ಕವನಿವನು. ಆದರೂ ಒನ್ ವೇ ಲವ್ ಅಂತಿದ್ದು. ಕಳೆದ 3ರ ರಾತ್ರಿ ಶರ್ಮಿಳಾ ಮನೆಗೆ ನುಗ್ಗಿದ್ದ ಇವನು ಆರೋಪಿ. ಏಕಾಏಕಿ ಶರ್ಮಿಳಾರನ್ನು ತಬ್ಬಿಕೊಂಡು ಅನುಚಿತವಾಗಿ ವರ್ತನೆ ಮಾಡ್ತಾನೆ. ಶರ್ಮಿಳಾ ಪ್ರತಿರೋಧ ತೋರ್ತಾ ಇದ್ದಂತೆ ಕೋಪಗೊಂಡು ಹಲ್ಲೆ ಮಾಡ್ತಾನೆ. ಹಲ್ಲೆ ನಡೆಸಿದ ಬಳಿಕ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಕ್ರೂರವಾಗಿ ಕೊಲೆ ಮಾಡ್ತಾನೆ. ಘಟನೆ ಬಳಿಕ ಯಾರಿಗೂ ಕೂಡ ಅನುಮಾನ ಬಾರದಂತೆ ಪ್ಲ್ಯಾನ್ ಮಾಡ್ತಾನೆ. ಶರ್ಮಿಳಾ ಮಲಗ್ತಾ ಇದ್ದಂಥ ಬೆಡ್ರೂಮ್ಗೆ ಬೆಂಕಿ ಹಚ್ಚಿ ಅಲ್ಲಿಂದ ಓಡಿ ಹೋಗ್ತಾನೆ. ಆರಂಭದಲ್ಲಿ ಮನೆಗೆ ಬೆಂಕಿ ಬಿದ್ದು ಉಸಿರುಗೊಟ್ಟಿ ಸಾವನ್ನಪ್ಪಿದ್ದಾರೆ ಎನ್ನುವಂಥ ವ್ಯಕ್ತವಾಗುತ್ತೆ. ಆದರೆ ತನಿಖೆ ವೇಳೆ ಕರ್ನಲ್ ಕುರೈ ಕೊಲೆ ಮಾಡಿದ್ದಾನೆ ಅನ್ನೋದು ಕೂಡ ಸಾಬೀತಾಗಿದೆ. ನೋಡಿ, ಕೊಲೆ ಕೇಸ್ ಬಯಲಾಗಿದೆ ಹೇಗೆ ಅನ್ನೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಪೊಲೀಸರ ತನಿಖೆ ಕೂಡ ಇಲ್ಲಿ ಯಾವುದೇ ಕ್ಲೂ ಇಲ್ಲದ ಕೇಸ್ ಟ್ರೇಸ್ ಆಗಿದ್ದೇ ಅಚ್ಚರಿ ವಿಷಯ. ಜನವರಿ 3ರ ರಾತ್ರಿ ಶರ್ಮಿಳಾ ಫ್ಲಾಟ್ಗೆ ಬಂದಿದ್ದನ್ನು ಈ ಕರ್ನಲ್ ಗಮನಿಸ್ತಾನೆ. ತಕ್ಷಣ ತನ್ನ ಮನೆಯ ಟೆರೆಸ್ ಮೂಲಕ ಶರ್ಮಿಳಾ ಫ್ಲ್ಯಾಟ್ಗೆ ಎಂಟ್ರಿ ಕೊಡ್ತಾನೆ. ಮೊದಲೇ ಪರಿಚಯ ಇತ್ತು, ಹಾಗಾಗಿ ಶರ್ಮಿಳಾ ಜೊತೆಗೆ ಮಾತುಕತೆ ನಡೆಸ್ತಾನೆ. ಈ ವೇಳೆ ಏಕಾಏಕಿ ಶರ್ಮಿಳಾನ ತಬ್ಕೊಳ್ಳೋದು, ಅನುಚಿತವಾಗಿ ವರ್ತನೆ ಮಾಡೋದು ಶುರು ಮಾಡ್ತಾನೆ. ಬಳಿಕ ಶರ್ಮಿಳಾ ಅವರನ್ನು ಕಿಚನಲ್ಲಿ ಕೊಲೆ ಮಾಡ್ತಾನೆ. ಹತ್ಯೆ ಮಾಡಿ 1 ವಾರ ಪಕ್ಕದ ಮನೆಯಲ್ಲೇ ಇದ್ದ ಹಂತಕ ಇವನು. ಶರ್ಮಿಳಾ ಮೊಬೈಲನ್ನು ತನ್ನ ಬಳಿಯಲ್ಲಿ ಇಟ್ಕೊಂಡಿದ್ದ ಇವನು. ಕೊಲೆಯಾದ 3 ದಿನಗಳ ನಂತರ ಫೋನ್ ಆನ್ ಮಾಡ್ತಾನೆ. ಶರ್ಮಿಳಾ ಫೋನ್ಗೆ ತನ್ನ ಸಿಮ್ ಹಾಕಿ ಆನ್ ಮಾಡ್ಕೊಂಡಿರ್ತಾನೆ. ಬೇರೊಂದು ಸಿಮ್ ಇನ್ಸ್ಟಾಲ್ ಆದಮೇಲೆ ಕರ್ನಲ್ಲನ್ನು ಹಾಕಿ ಬೆನ್ನತ್ತುತ್ತೆ. ಅಲ್ಲದೆ ಶರ್ಮಿಳಾ ಮೊಬೈಲ್ ಟವರ್ ಡಂಪ್ ಪಕ್ಕದ ಮನೆ ತೋರಿಸ್ತಾ ಇತ್ತು. ಕೂಡಲೇ ಈ ಕರ್ನಲನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದ್ದಾರೆ. ಆವಾಗ ಸತ್ಯ ಬಯಲಾಗಿದೆ. ಇನ್ನು ಅತ್ಯಾಚಾರದ ಶಂಕೆ ಯಾಕೆ? ಭೀಕರ ಕೊಲೆಗೂ ಮುನ್ನ ಅತ್ಯಾಚಾರ ಮಾಡಿದ್ನ ಈ ಆರೋಪಿ. ಶರ್ಮಿಳಾ ಕೊಲೆ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. FIRನಲ್ಲಿ ಅತ್ಯಾಚಾರದ ಬಗ್ಗೆ ಕೂಡ ಸೆಕ್ಷನನ್ನು ಹಾಕಿದ್ದಾರೆ. ಒಂಟಿ ಮಹಿಳೆ ಕೊಲೆ ಕೇಸ್ ಆಗಿರೋದ್ರಿಂದ ಎಲ್ಲ ಆಯಾಮದಲ್ಲಿ ತನಿಖೆ ನಡೀತಾ ಇದೆ. FSL ವರದಿ ಬಂದ ಬಳಿಕ ಅತ್ಯಾಚಾರ ಆಗಿದೆಯಾ ಇಲ್ವಾ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಕಮಿಷನರ್ ಆಗಿರುವಂಥ ಸೀಮಂತ್ ಕುಮಾರ್ ಸಿಂಗ್. ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳೆದ 1 ವಾರ ಹಿಂದೆ ಒಂದು ಫೈರ್ ಬೆಂಕಿ ಇದು ಆಕಸ್ಮಿಕ ಬೆಂಕಿ ಬಿದ್ದಿದೆ ಅಂತ ಒಂದು ಮನೆಯಿಂದ ನಮ್ಮ ಕಂಟ್ರೋಲ್ ರೂಮ್ ಮತ್ತು ಫೈರ್ ಔಟ್ ಮಾಹಿತಿ ಬಂದಿತ್ತು. ಅದಾದಮೇಲೆ ನಮ್ಮವರು ಚೆಕ್ ಮಾಡುವಾಗ ಫೈರ್ ಔಟ್ ಕೂಡ ಬಂದಿದ್ದರು. ಅಲ್ಲಿ ಒಂದು ಬಾಡಿ, ಲೇಡಿದು ಬಾಡಿ ಸಿಕ್ಕಿತ್ತು. ಸೊ ಯಾವುದು ಕ್ಲೂ ಇರಲಿಲ್ಲ ಆಗ. ಅದಕ್ಕೋಸ್ಕರ FSL ರಿಪೋರ್ಟ್ಗೋಸ್ಕರ ನಾವು ನಾವು ಹೆಸರು ಕಲಿಸ್ತೀವಿ. ಜೊತೆಗೆ ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಿರೋದು ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ, ಅವ್ರ ಕಡೆಯಿಂದ ಆಗಿದೆ. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ನಿಜಕ್ಕೂ ಸಿನಿಮಾಗಿಂತ ಕ್ಯೂರಿಯಾಸಿಟಿ ಆಗಿದೆ, ಒಂದು ರೋಚಕವಾದಂಥ ಪ್ರಕರಣ ಇದು. ಇದನ್ನು ಪೊಲೀಸರು ಆರಂಭದಲ್ಲಿ ಹೇಗೆ ಸವಾಲಂತ ತೆಗೆದುಕೊಂಡ್ರು? ಯಾವ ರೀತಿಯಾದಂತಹ ಒಂದು ಪ್ರಕರಣವನ್ನು ಭೇದಿಸಲಿಕ್ಕೆ ಏನೆಲ್ಲ ಕ್ಲೂ ಸಿಕ್ತು ಅಂಥೇಳಿ? ಪ್ರಭು, ಏನು ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಇನ್ಸಿಡೆಂಟ್ ಏನಾಗುತ್ತೆ? ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾರೆ. ಪ್ರಕರಣ ದಾಖಲು ಮಾಡ್ಕೊಂಡ ನಂತರ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಹೋದಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಈ ಇಡೀ ಪ್ರಕರಣದಲ್ಲಿ ಹತ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಸಸ್ಪೆಕ್ಟ್ಗಳು ಕೂಡ ಇವ್ರಿಗೆ ಕ್ಲೂಗಳಾಗ್ಲಿ ಸಸ್ಪೆಕ್ಟ್ಗಳಾಗ್ಲಿ ಸಿಗೋದಿಲ್ಲ. ಸೊ
ಸೊ ಇವರು ಯಾವ ಕಾರಣಕ್ಕಾಗಿ ಬೆಂಕಿ ಅವಘಡ ಆಗಿರ್ಬೋದು, ಬೆಂಕಿ ಅವಘಡದಿಂದನೇ ಈಕೆ ಮನೆಯಿಂದ ಹೊರಬರಕ್ಕಾಗದೆ ಉಸಿರುಗಟ್ಟಿ ಮೃತಪಟ್ಟಿರ್ಬೋದು ಅಂತ ಅನುಮಾನಗಳು ಸಾಕಷ್ಟು ಕಾಡ್ತವೆ. ಅದಾದ ನಂತರವೂ ಕೂಡ ಇಲ್ಲಿ ಏನು ಆಕೆ ಮನೆ ಒಳಗಡೆ ಇದ್ದಂತ ಕೆಲವು ವಸ್ತುಗಳು ಬರ್ನ್ ಆಗದೆ ಇರುವಂತದ್ದು, ಮತ್ತೆ ಅಲ್ಲಿ ಎಲ್ಲೂ ಕೂಡ ಬೆಂಕಿ ಹೊತ್ಕೊಳ್ಳಿಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗ್ಲಿ ಇಲ್ಲ ಗ್ಯಾಸ್ ಲೀಕೇಜ್ ಆಗಿರುವಂತದ್ದು ಯಾವುದೇ ಇನ್ಸಿಡೆಂಟ್ ಗಳು ಕಂಡು ಬರೋದಿಲ್ಲ. ಅವಾಗ ಪೊಲೀಸರಿಗೆ ಅನುಮಾನಗಳು ಶುರುವಾಗ್ತಾ ಹೋಗುತ್ತೆ. ಅನುಮಾನಗಳು ಶುರುವಾದಂತ ಸಂದರ್ಭದಲ್ಲಿ 3 ತಂಡಗಳನ್ನಾಗಿ ರಚನೆ ಮಾಡ್ಕೊಳ್ಳಾಗುತ್ತೆ. ಒಂದು ಟೆಕ್ನಿಕಲ್ ಟೀಮ್, ಒಂದು ಇನ್ವೆಸ್ಟಿಗೇಷನ್ ಟೀಮ್, ಮಾಮೂಲಿ 3 ತಂಡಗಳನ್ನ ವಿಶೇಷ ತಂಡಗಳನ್ನ ರಚನೆ ಮಾಡ್ಕೊಂಡು ತನಿಖೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಈಕೆಯ ದೇಹದ ಮೇಲೆ ಆಗಿದ್ದಂತ ಗುರುತುಗಳು, ಗಾಯದ ಗುರುತುಗಳೇನಿದ್ರು ಆ ಗುರುತುಗಳನ್ನ ನೋಡಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದಿಷ್ಟು ಅನುಮಾನಗಳಿರುತ್ತೆ. ಸೊ ಆ ಅನುಮಾನಗಳ ಮೇಲೆ ಅವರು ಮರಣೋತ್ತರ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಬಾಡಿಯನ್ನ ಶಿಫ್ಟ್ ಮಾಡ್ತಾರೆ. ಮರಣೋತ್ತರ ಪರೀಕ್ಷೆಯನ್ನ ಮಾಡಿದಾಗ ಅದಕ್ಕೆ ಬರುವಂತ ವರದಿ ಇರ್ಬೋದು, ಮತ್ತೆ ಡಾಕ್ಟರ್ ಬಳಿ ಕೂಡ ತಲೆಗೆ ಬಿದ್ದಂತ ಗಾಯಗಳಾಗಿತ್ತು, ಏನಾಗಿತ್ತು ಪೆಟ್ಟು ಬಿದ್ದಂತ ಸಂದರ್ಭದಲ್ಲಿ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೇಳಿರ್ತಾರೆ. ಆಗ ಅದ್ರ ಬಗ್ಗೆ ಒಂದಿಷ್ಟು ಸಸ್ಪೆಕ್ಟ್ಗಳಿರುತ್ತೆ. ಸೊ ಅದ್ರ ಜೊತೆಗೆ ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭದಲ್ಲಿ ಈಕೆ ಮನೆಯಲ್ಲಿ ಈಕೆ ಮೊಬೈಲ್ ಮಿಸ್ಸಿಂಗ್ ಆಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುತ್ತೆ. ಆ ಬಗ್ಗೆನೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿರ್ತಾರೆ. ಅವಳ ಮೊಬೈಲ್ IMEI ನಂಬರ್ಸ್ ಇರ್ಬೋದು, ಇಲ್ಲ ಬಳಸಿದ ಸಿಮ್ ಏನಿರುತ್ತೆ ಈ ನಂಬರ್ನ ಒಂದು ಸರ್ಚ್ಗೆ ಹಾಕಿರ್ತಾರೆ. ಸೊ ಈ ಇನ್ಸಿಡೆಂಟ್ ಆಗಿ 1 ವಾರಗಳ ಕಾಲ ಪೊಲೀಸರಿಗೆ ಎಲ್ಲೂ ಕೂಡ ಇದು ಹತ್ಯೆ ಅಂತ ಹೇಳಿಕ್ಕೆ ಯಾವುದೇ ಕ್ಲೂಗಳು ಸಿಕ್ಕಿರೋದಿಲ್ಲ. ಆದ್ರೆ ಈಕೆ ಮೊಬೈಲ್ ಏನಿರುತ್ತೆ ಈ ಮೊಬೈಲ್ 1 ವಾರದ ಬಳಿಕ ಆಕ್ಟಿವ್ ಆದಾಗ ಅದರ ಟವರ್ ಲೊಕೇಶನ್ ಗೊತ್ತಾಗುವಂಥದ್ದು ಟೆಕ್ನಿಕಲ್ ಟೀಮ್ ತಕ್ಷಣ ಆಕ್ಟಿವ್ ಆಗಿ ನೋಡಿದಾಗ ಆಕೆ ಮನೆಯಲ್ಲೇ ಈ ಒಂದು ಟವರ್ ಆಕ್ಟಿವ್ ಆಗಿರುವಂತದ್ದು ಮೊಬೈಲ್ ಗೊತ್ತಾಗುತ್ತೆ. ತಕ್ಷಣ ಹೋಗಿ ನೋಡಿದಾಗ ಈತ ಕರ್ನಾಟಕದಿಂದಾನೆ ಆರೋಪಿತ ಹುಡುಗ, ಈತನ ಬಳಿ ಆ ಮೊಬೈಲ್ ಇರುವಂತದ್ದು, ಈತ ತನ್ನ ಮೊಬೈಲ್ ಸಿಮ್ ಅನ್ನ ಆ ಮೊಬೈಲ್ಗೆ ಹಾಕಿರುವಂತದ್ದು ಬೆಳಕಿಗೆ ಬರುತ್ತೆ. ಸೊ ಇದಾದ ನಂತರ ಅವರು ಆತನ ವಶಕ್ಕೆ ಪಡ್ತಾರೆ. ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಈತ ಏಕಪಕ್ಷೀಯವಾಗಿ ಆಕೆಯನ್ನ ಲವ್ ಮಾಡ್ತಿದ್ದ, ಅದನ್ನ ಎಕ್ಸ್ಪೋಸ್ ಮಾಡಿರ್ಲಿಲ್ಲ. ಸೊ ಈಕೆ ರೂಮ್ಮೇಟ್ ಇಲ್ಲ ಅಂದ ಸಂದರ್ಭದಲ್ಲಿ ಈತ ಒಬ್ಬನೇ ಟೆರೆಸ್ ಮೇಲಿಂದ ಹತ್ತೋಗಿ ಅದನ್ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಹೋಗಿ ಆಕೆ ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಆಕೆ ಹತ್ಯೆ ಮಾಡಿರುವಂತದ್ದು ಬೆಳಕಿಗೆ ಬರ್ತದೆ. ಬಳಿಕ ಪೊಲೀಸರು ಆತನ ಬಂಧಿಸಿ ವಿಚಾರಣೆಯನ್ನ ಮುಂದುವರೆಸಿರುವಂತದ್ದು.